ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಮ ಮಂದಿರದ ಉದ್ಘಾಟನೆ ಆಗಿದೆ. ಲಕ್ಷಾಂತರ ಭಕ್ತರು ರಾಮನ ದರ್ಶನವನ್ನೂ ಪಡ್ಕೊಂಡಿದ್ದಾರೆ. ಮಂದಿರ ಉದ್ಘಾಟನೆಯಾಗಿ 11 ದಿನಗಳ ಒಳಗಾಗಿ ಕೋಟ್ಯಂತರ ರೂಪಾಯಿ ದೇಣಿಗೆ ಕೂಡ ಸಂಗ್ರಹ ಆಗಿದೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿದೇಶಿ ಮಾಧ್ಯಮಗಳು ರಾಮ ಮಂದಿರದ ಬಗ್ಗೆ, ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ವಿಷ ಕಾರೋದಕ್ಕೂ ಶುರು ಮಾಡಿವೆ. ಇಷ್ಟಾದರೂ ರಾಮನ ಭಕ್ತರು ಮಾತ್ರ ದಿನದಿಂದ ದಿನಕ್ಕೆ ಅಲ್ಲಿಗೆ ಭೇಟಿ ಕೊಡೋದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾದರೆ ರಾಮ ಮಂದಿರದ ಉದ್ಘಾಟನೆಯ ನಂತರ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಅಯೋಧ್ಯೆ ಸಾಗರೋಪಾದಿಯಲ್ಲಿ ಬಂದ ಜನರನ್ನ ಹೇಗೆ ನಿಭಾಯಿಸ್ತಾ ಇದೆ? ಸದ್ಯಕ್ಕೆ ರಾಮ ಮಂದಿರದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಯೋಧ್ಯೆಯ ಶ್ರೀರಾಮನ ಜನ್ಮಸ್ಥಾನದಲ್ಲಿ ಪ್ರಭುವಿಗೆ ಒಂದು ಮಂದಿರವನ್ನು ಮಾಡಿಕೊಡಬೇಕು ಅನ್ನೋ ಭಾರತೀಯರ ಬಹುದಿನಗಳ ಕನಸು ನನಸಾಗಿದೆ. ಜನವರಿ 22ನೇ ತಾರೀಕು ಮಂದಿರದ ಉದ್ಘಾಟನೆ ಆಗಿ ಗರ್ಭಗೃಹದಲ್ಲಿ ವಿರಾಜಮಾನನಾದ ರಾಮಲಲ್ಲ ಭಕ್ತರಿಗೆ ನಗನಗತ ದರ್ಶನವನ್ನು ಕೊಡ್ತಾ ಇದ್ದಾನೆ. ಈ ಹಿಂದೆ ಶ್ರೀರಾಮನನ್ನ ಸಣ್ಣ ಟೆಂಟ್ನಲ್ಲಿ ಕಂಡಿದ್ದ ಅಸಂಖ್ಯಾತ ಭಕ್ತರು ಇವತ್ತು ಭವ್ಯ ಮಂದಿರದಲ್ಲಿ ಪ್ರತಿಷ್ಠಾಪಿತನಾದ ಬಾಲರಾಮನನ್ನು ಕಂಡು ಭಾವೋದ್ವೇಗಕ್ಕೆ ಒಳಗಾಗ್ತಾ ಇದ್ದಾರೆ. ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿತಾ ಇದೆ. ಜನವರಿ 22ರಂದು ಅಯೋಧ್ಯೆಗೆ ಅತಿಥಿಗಳನ್ನು ಹೊರತುಪಡಿಸಿ ಉಳಿದವರು ಯಾರಿಗೂ ಪ್ರವೇಶ ಇರಲಿಲ್ಲ. ಆದರೂ ಜನ ನಾನಾ ದಾರಿಗಳ ಮೂಲಕ ಒಂದು ದಿನ ಮೊದಲೇ ಅಯೋಧ್ಯೆಗೆ ಬಂದಿದ್ದರು. ಅಲ್ಲಿ 2 ದಿನ ಕಾದು ಕೂತರು. 23ನೇ ತಾರೀಕಿನಿಂದ ಭಕ್ತರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಯಿತು. ಅವತ್ತೊಂದೇ ದಿನ ಸುಮಾರು 5 ಲಕ್ಷ ಮಂದಿ ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿದ್ರಂತೆ. ಅವತ್ತಿನಿಂದ ಇಲ್ಲಿವರೆಗೆ ಸುಮಾರು 30 ಲಕ್ಷ ಜನ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಅಂಕಿಅಂಶಗಳು ಹೇಳ್ತಾ ಇವೆ. ಗೆಳೆಯರೆ, ಮಂದಿರ ಉದ್ಘಾಟನೆಯಾದ ಮರುದಿನವೇ ಸರಿಸುಮಾರು 5 ಲಕ್ಷದಷ್ಟು ಜನ ಅಲ್ಲಿ ಸಾಲುಗಟ್ಟಿ ನಿಂತಿದ್ರು. ಹೀಗಾಗಿ ಅವತ್ತು ಸ್ವಲ್ಪ ಅವ್ಯವಸ್ಥೆಗಳಾದವು. ಅದನ್ನು ಸರಿಪಡಿಸಿದ ನಂತರ ಪ್ರತಿನಿತ್ಯ 2.5 ಲಕ್ಷ ಮಂದಿ ಅಲ್ಲಿ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ದೇವಾಲಯಕ್ಕೆ ಬರುವ ಭಕ್ತರನ್ನು ನಿಭಾಯಿಸೋದು, ಅವರ ಭಾವನೆಗಳಿಗೆ ಧಕ್ಕೆ ಆಗದ ಹಾಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡೋದು, ಇದೆಲ್ಲ ಸುಲಭದ ಕೆಲಸ ಅಲ್ಲ ಮತ್ತು ಅದು ಒಂದೇ ಬಾರಿ ಸಾಧ್ಯವಾಗುವುದೂ ಇಲ್ಲ. ಇವತ್ತು ಅತಿ ಹೆಚ್ಚು ಶ್ರದ್ಧಾಳುಗಳು ಭೇಟಿ ಕೊಡೋ ಜಗತ್ತಿನ ಯಾವುದೇ ಮಂದಿರ, ಮಸೀದಿ, ಚರ್ಚ್ ಕೂಡ ಏಕಾಏಕಿ ಎಲ್ಲವನ್ನೂ ಸಾಧ್ಯ ಮಾಡಿಕೊಂಡಿಲ್ಲ. ಅದು ಆ ಮಟ್ಟಕ್ಕೆ ಬೆಳೆಯೋದಕ್ಕೆ, ಅಲ್ಲಿನ ವ್ಯವಸ್ಥೆಗಳು ಎಲ್ಲ ರೀತಿಯಲ್ಲೂ ಸರಿ ಹೋಗೋದಕ್ಕೆ ದಶಕಗಳು, ಶತಮಾನಗಳೇ ಹಿಡಿದಿರೋದಿದೆ. ಹಜ್ ಯಾತ್ರೆಗಾಗಿ ಜಗತ್ತಿನ ನಾನಾ ದೇಶಗಳಿಂದ ಮುಸಲ್ಮಾನರು ಮೆಕ್ಕಾಗಿ ಹೋಗ್ತಾರೆ ನೋಡಿ. ಅಲ್ಲಿ ಕೂಡ ಮೊನ್ನೆ ಹೆಚ್ಚು ಜನಕ್ಕೆ ಅವಕಾಶ ಕಲ್ಪಿಸೋದಕ್ಕೆ ಸಾಧ್ಯವಾಗುವ ಹಾಗೆ ಅದನ್ನು ವಿಸ್ತರಣೆ ಮಾಡಿದ್ದಾರೆ. ಇನ್ನು ಅಲ್ಲಿಗೆ ಎಷ್ಟು ಜನರನ್ನ ಬಿಟ್ಕೋಬೇಕು ಅನ್ನೋದನ್ನ ಅಲ್ಲಿನ ಸರ್ಕಾರ ನಿರ್ಧಾರ ಮಾಡುತ್ತೆ. ಅಷ್ಟೇ ಜನಕ್ಕೆ ಪ್ರವೇಶ ಸಿಗೋದು. ಇನ್ನು ಪ್ರತಿನಿತ್ಯ ಲಕ್ಷಾಂತರ ಜನ ಭೇಟಿ ಕೊಡುವ ಅತಿ ದೊಡ್ಡ ದೇವಾಲಯ ತಿರುಪತಿ. ಅಲ್ಲಿಗೆ ದಿನನಿತ್ಯ ಕಡಿಮೆ ಅಂದ್ರೂ ಕೂಡ 1 ಲಕ್ಷ ಜನ ಭೇಟಿ ಕೊಡ್ತಾರೆ. ಆದರೆ ದರ್ಶನಕ್ಕೆ ಯಾವ ತೊಂದರೆಯೂ ಆಗದ ಹಾಗೆ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸೊ ಈಗ ರಾಮ ಜನ್ಮಭೂಮಿ ಟ್ರಸ್ಟ್ ಕೂಡ ತಿರುಪತಿ ಸೇರಿದ ಹಾಗೆ ಹೆಚ್ಚು ಜನ ಬರುವ ದೇವಾಲಯಗಳಿಗೆ ಹೋಗಿ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಿ ತಾವು ಮಾಡ್ಕೋಬೇಕಾದ ಬದಲಾವಣೆಗಳೇನು ಮತ್ತು ಆ ದೇವಾಲಯಗಳಿಗಿಂತಲೂ ಹೆಚ್ಚಿನ ಭಕ್ತರು ಬಂದರೆ ಮಾಡಬೇಕಾದ ವ್ಯವಸ್ಥೆಗಳೇನು ಅನ್ನೋ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಅಯೋಧ್ಯೆ ಲಕ್ಷಾಂತರ ಭಕ್ತರನ್ನು ಸ್ವಾಗತಿಸುವ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಗೆಳೆಯರೆ, ಇವತ್ತಿನ ಅಯೋಧ್ಯೆಗೆ ಲಕ್ಷಾಂತರ ಭಕ್ತರನ್ನು ತಡೆಯುವ ಶಕ್ತಿ ಖಂಡಿತ ಇಲ್ಲ. ಯಾಕೆಂದರೆ ಅದು ಇಷ್ಟು ದಿನ ಶಾಪಗ್ರಸ್ತ ಗ್ರಾಮದ ಥರ ಇತ್ತು. ನಿಮಗೆ ಗೊತ್ತಿರಲಿ, ಅಯೋಧ್ಯೆ ಅನ್ನೋದು ಒಂದು ಜಿಲ್ಲಾ ಕೇಂದ್ರ ಅಥವಾ ತಾಲೂಕು ಕೇಂದ್ರ ಕೂಡ ಆಗಿರಲಿಲ್ಲ. ಫೈಜಾಬಾದ್ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಊರು ಜಿಲ್ಲಾ ಕೇಂದ್ರ ಆಗಿತ್ತು. ಅಯೋಧ್ಯೆ ಕೇವಲ ಫೈಜಾಬಾದ್ ಪಕ್ಕದ ಒಂದು ದೊಡ್ಡ ಹಳ್ಳಿಯಷ್ಟೇ ಆಗಿತ್ತು. ಆದರೆ ಈಗ ಫೈಜಾಬಾದ್ ಇಲ್ಲ, ಅದನ್ನು ಕೂಡ ಅಯೋಧ್ಯೆ ಅಂತಲೇ ಮಾಡಿದ್ದಾರೆ. ಇದರಲ್ಲಿ ಅದನ್ನು ವಿಲೀನ ಮಾಡಲಾಗಿದೆ. ಇನ್ನು ಮಂದಿರ ನಿರ್ಮಾಣದ ನಂತರವೇ ಅಯೋಧ್ಯೆಗೆ ಶಾಪ ವಿಮೋಚನೆಯಾಗಿ ಅದು ಭವ್ಯಗೊಳ್ತಾ ಇದೆ. ಹೀಗಾಗಿ ಅಲ್ಲಿ ಇನ್ನಷ್ಟು ವಸತಿ ವ್ಯವಸ್ಥೆಗಳು, ಹೋಟೆಲ್ಗಳು, ಉತ್ತಮ ರಸ್ತೆಗಳು, ಮೂಲಭೂತ ಸೌಕರ್ಯಾಭಿವೃದ್ಧಿ ಎಲ್ಲ ಕೂಡ ಆಗಬೇಕು. ನಾನು ಅಯೋಧ್ಯೆಗೆ ಹೋದಾಗ ಕೂಡ ಅಲ್ಲೊಂದು ಉಳ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಅನ್ನೋ ಥರದ ಯಾವ ಹೋಟೆಲ್ಲೂ ಇರಲಿಲ್ಲ. ನಮ್ಮ ಯಾವುದಾದ್ರೂ ಹೋಬಳಿ ಕೇಂದ್ರಕ್ಕೆ ಹೋದರೆ ಅಲ್ಲಿ ನೋಡ್ತೀವಲ್ವ, ಆ ಥರದ ಸಣ್ಣ ಹೋಟೆಲ್ಗಳು, ರಸ್ತೆ ಬದಿಯ ಆಹಾರದ ಅಂಗಡಿಗಳು, ಚಹಾ, ಸಮೋಸ, ಜಿಲೇಬಿ ದುಕಾಣಗಳು ಬಿಟ್ಟರೆ ಅಯೋಧ್ಯೆಯಲ್ಲಿ ಜಗಮಗಿಸುವ ಥರದ್ದು ಏನೂ ಇರಲಿಲ್ಲ, ಸರಯು ಮತ್ತು ರಾಮನನ್ನು ಬಿಟ್ಟರೆ. ಆದರೆ ಈಗ ಅಯೋಧ್ಯೆಗೆ ಬರುವ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ. ಹೀಗಾಗಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸುವ ಯೋಜನೆಯನ್ನು ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಹಾಕೊಂಡಿದೆ. ಆ ನಗರದ ಸೌಂದರ್ಯವನ್ನು ಹೆಚ್ಚು ಮಾಡೋ ಕೆಲಸ ನಡೀತಾ ಇದೆ. ಸಾಕಷ್ಟು ಹೋಟೆಲ್ಗಳು, ವಸತಿ ಗೃಹಗಳು ಅಲ್ಲಿ ತಲೆ ಎತ್ತುತ್ತಾ ಇವೆ. ಅಲ್ಲಿ ಕೂಡ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಸರ್ಕಾರ ಅನುಮತಿಗಳನ್ನು ಕೊಡ್ತಾ ಇದೆ. ಸರಯೂ ನದಿಯ ದಡದಲ್ಲಿ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟಿ ನಡೆಯದ ಹಾಗೆ ನೋಡಿಕೊಳ್ಳಲಾಗ್ತಾ ಇದೆ. ಅಯೋಧ್ಯೆಯ ಸುತ್ತಮುತ್ತಲಿನ ಗ್ರಾಮಗಳೂ ಅಭಿವೃದ್ಧಿ ಆಗ್ತಾ ಇವೆ. ಎಲ್ಲ ಸರಿ ಹೋಗೋದಕ್ಕೆ ಇನ್ನೊಂದಷ್ಟು
ಒಂದಷ್ಟು ವರ್ಷಗಳ ಕಾಲ ಬೇಕಾಗಬಹುದು. ಅದನ್ನು ಅಯೋಧ್ಯ ಮಂದಿರ ಟ್ರಸ್ಟ್ ಈಗಾಗಲೇ ಹೇಳಿದೆ ಕೂಡ. ಇನ್ನು ಅಯೋಧ್ಯೆಯ ವಿಷಯದಲ್ಲಿ ವಿದೇಶಿ ಮಾಧ್ಯಮಗಳು ವಿಷ ಕಾರುವುದನ್ನು ಮಾತ್ರ ಇನ್ನೂ ನಿಲ್ಲಿಸಿಲ್ಲ. ಅಯೋಧ್ಯೆಗೆ ಜನರನ್ನು ತಡೆಯೋ ಶಕ್ತಿನೇ ಇಲ್ಲ. ಅಂಥ ಜಾಗದಲ್ಲಿ ಮೋದಿ ರಾಮ ಮಂದಿರವನ್ನು ಉದ್ಘಾಟಿಸಿದ್ದಾರೆ. ಜನಕ್ಕೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನೋ ಥರದ ಬರಹಗಳನ್ನು ವಿದೇಶಿ ಮಾಧ್ಯಮಗಳು ಪ್ರಕಟಿಸ್ತಾ ಇವೆ. ಬ್ರಿಟನ್ ಮೂಲದ BBC ಅಂತೂ ಮಸೀದಿಯನ್ನು ಒಡೆದು ಹಾಕಿದ ಜಾಗದಲ್ಲಿ ನಿರ್ಮಿಸಲಾದ ಕಟ್ಟಡದಲ್ಲಿ ರಾಮನ ಪೂಜೆ ಅನ್ನೋ ಹಣೆ ಬರಹವನ್ನು ಕೊಟ್ಟಿದೆ. ಇದರ ವಿರುದ್ಧ ಭಾರತೀಯರು ಪ್ರತಿಭಟನೆಯನ್ನು ವ್ಯಕ್ತಪಡಿಸುವುದು ಬಿಡಿ, ಈಗ ಬ್ರಿಟನ್ನಲ್ಲೇ ಈ ವರದಿಗೆ ಭಾರಿ ಪ್ರಮಾಣದ ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲಿನ ಸಂಸದ ಬಾಬ್ ಬ್ಯಾಕ್ಮನ್ BBC ವಿರುದ್ಧ ತಿರುಗಿ ಬಿದ್ದಿದ್ದಾರೆ. BBCಗೆ ರಾಮ ಜನ್ಮಭೂಮಿಯ 2000 ವರ್ಷಗಳ ಇತಿಹಾಸನೇ ಗೊತ್ತಿಲ್ವೇ? ಹಿಂದೂಗಳಿಗೆ ಸೇರಿದ ಧಾರ್ಮಿಕ ಸ್ಥಳವನ್ನು ನ್ಯಾಯಬದ್ಧವಾಗಿ ನ್ಯಾಯಾಲಯದ ಆದೇಶದ ಮೇರೆಗೆ ಪಡೆದುಕೊಳ್ಳಲಾಗಿದೆ. ಹಾಗೆ ಭಾರತದಲ್ಲಿ ಮುಸಲ್ಮಾನರಿಗೆ ಮಸೀದಿ ಕಟ್ಟಿಕೊಳ್ಳೋದಕ್ಕೆ 25 ಎಕರೆಯಷ್ಟು ಭೂಮಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ವಿಷಯಗಳನ್ನು ಮುಚ್ಚಿಟ್ಟು BBC ಪೂರ್ವಾಗ್ರಹ ಪೀಡಿತ ವರದಿಯನ್ನು ಪ್ರಕಟಿಸ್ತಾ ಇದೆ. ಈ ವರದಿಯ ಬಗ್ಗೆ ಸಂಸತ್ತಲ್ಲಿ ಚರ್ಚೆ ಆಗಬೇಕು ಅಂತ ಬಾಬು ಒತ್ತಾಯ ಮಾಡಿದ್ದಾರೆ. ಇನ್ನು ಅಲ್ ಜಜೀರಾ, ಅದರ ಬಗ್ಗೆ ಅಂತೂ ಹೇಳುವುದೇ ಬೇಡ. ಮೊಘಲ್ ಕಾಲದ ಕಟ್ಟಡದ ಮೇಲೆ ನಿರ್ಮಾಣ ಆಗಿರುವ ದೇವಾಲಯ, ಮಸೀದಿಯಲ್ಲಿ ರಾಮನ ಪೂಜೆ ಅನ್ನುವ ಹೆಡ್ಲೈನ್ಗಳನ್ನು ಕೊಟ್ಟು ಗಿಮಿಕ್ ಮಾಡ್ತಾ ಇದೆ ಅಲ್ ಜಜೀರಾ. ಇನ್ನಷ್ಟು ಮಾಧ್ಯಮಗಳು ಅಯೋಧ್ಯೆಯಲ್ಲಿನ ಅಭಿವೃದ್ಧಿಯನ್ನು ಕೂಡ ನೆಗೆಟಿವ್ ಆಗಿ ಬಿಂಬಿಸುವ ಪ್ರಯತ್ನವನ್ನು ಮಾಡ್ತಾ ಇವೆ. ಅಲ್ಲಿ ರಸ್ತೆಗಳನ್ನು ಅಗಲಗೊಳಿಸೋದಕ್ಕೆ ಒಂದಷ್ಟು ಮನೆಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಅದೇ ವಿಷಯನ ಮುಂದಿಟ್ಕೊಂಡು ಅಯೋಧ್ಯೆಯ ರಾಮನ ಮಂದಿರಕ್ಕಾಗಿ ಸಹಸ್ರಾರು ಜನರ ಬದುಕನ್ನೇ ಕಿತ್ತುಕೊಳ್ಳಲಾಗ್ತಾ ಇದೆ ಅನ್ನೋ ತಲೆಬರಹ ಕೊಟ್ಟು ವರದಿಗಳನ್ನು ಒಂದಷ್ಟು ಮಾಧ್ಯಮಗಳು ಮಾಡ್ತಾ ಇವೆ. ಗೆಳೆಯರೆ, ಯಾವುದೇ ಊರಿಗಾದರೂ ಅಲ್ಲಿನ ಜನ ಹೆಚ್ಚಾಗ್ತಿದ್ದ ಹಾಗೆ ಅಭಿವೃದ್ಧಿ ಅನ್ನೋದು ಅನಿವಾರ್ಯ ಆಗುತ್ತೆ. ರಸ್ತೆಗಳು ಅಗಲ ಆಗಬೇಕು, ಮೂಲಸೌಕರ್ಯ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ರಸ್ತೆ ಬದಿಗಳಲ್ಲಿನ ಒಂದಷ್ಟು ಮನೆಗಳನ್ನು, ಅಂಗಡಿಗಳನ್ನು, ಒಂದಷ್ಟು ಜನರ ಆಸ್ತಿಗಳನ್ನು ಸರ್ಕಾರ ತನ್ನ ವಶಕ್ಕೆ ತಗೊಳ್ಳುತ್ತೆ. ಹಾಗೆ ವಶಪಡಿಸಿಕೊಂಡ ಆಸ್ತಿಪಾಸ್ತಿಗಳಿಗೆ ಸರ್ಕಾರ ಪರಿಹಾರವನ್ನು ಕೂಡ ಕೊಡುತ್ತೆ. ಅಯೋಧ್ಯೆಯಲ್ಲಿ ಕೂಡ ಅದೇ ಆಗ್ತಾ ಇದೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪರಿಹಾರವನ್ನು ಕೊಡಲಾಗ್ತಾ ಇದೆ. ಇನ್ನು ಅಯೋಧ್ಯೆ ಅಭಿವೃದ್ಧಿ ಆದರೆ, ಅಲ್ಲಿನ ರಸ್ತೆಗಳು ಅಗಲ ಆದರೆ, ಅಲ್ಲಿಗೆ ಬರೋ ಜನರ ಸಂಖ್ಯೆ ಹೆಚ್ಚಾದರೆ, ಅಲ್ಲಿ ವ್ಯಾಪಾರ ವಹಿವಾಟುಗಳು ಹೆಚ್ಚಾದರೆ ಅದರಿಂದಾಗುವ ಬಹುತೇಕ ಲಾಭ ಅಲ್ಲಿನ ಜನರಿಗೆ ಆಗುತ್ತೆ. ಹೀಗಾಗಿ ಅಯೋಧ್ಯೆಯನ್ನು ಸುಂದರ ನಗರವನ್ನಾಗಿ ಮಾಡೋದಕ್ಕೆ ಒಂದಷ್ಟು ತ್ಯಾಗ ಮಾಡಬೇಕಾದ ಅಗತ್ಯನೂ ಇರುತ್ತೆ. ಆ ಕೆಲಸವನ್ನು ಅಲ್ಲಿನ ಜನ ತುಂಬ ಸಂತೋಷದಿಂದ ಮಾಡ್ತಾ ಇದ್ದಾರೆ. ಇನ್ನು ಈಗಂತೂ ಅಯೋಧ್ಯೆಗೆ ಸರಿಸುಮಾರು 30,000 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಕಾಮಗಾರಿಗಳಿಗೆ ಚಾಲನೆ ಸಿಕ್ಕಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಅಯೋಧ್ಯೆಯಲ್ಲಿ ಸೆಂಟ್ರಲೈಸ್ಡ್ GIS ಡಾಟಾ ಸೆಂಟರ್ನ ಸ್ಥಾಪನೆ ಮಾಡೋದಕ್ಕೆ ಯೋಗಿ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಈ ಜಿಯೋಗ್ರಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ನ ಮೂಲಕ ಅಯೋಧ್ಯೆಯಲ್ಲಿ ಶುರುವಾಗಿರುವ 141ಕ್ಕೂ ಹೆಚ್ಚು ಕಾಮಗಾರಿಗಳನ್ನು ಕೂಡ ಮ್ಯಾನೇಜ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈಗಾಗಲೇ ಅಯೋಧ್ಯೆಯ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವ ಅಯೋಧ್ಯ ಡೆವಲಪ್ಮೆಂಟ್ ಬೋರ್ಡ್ನ ಅಡಿಯಲ್ಲಿ GIS ಸ್ಥಾಪನೆ ಆಗ್ತಾ ಇದೆ. ಈ ಮೂಲಕ ಅಯೋಧ್ಯೆಯಲ್ಲಿನ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ನಗರದ ಸ್ವಚ್ಛತೆಯವರೆಗೆ ಎಲ್ಲದನ್ನೂ ಗಮನ ಹರಿಸೋದಕ್ಕೆ ಸಾಕಷ್ಟು ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ. ಗೆಳೆಯರೆ, ಇದು ಯಾವುದನ್ನು ಸರ್ಕಾರ ಏನು ಪುಗ್ಸೆಟ್ಟೆ ಮಾಡ್ತಾ ಇಲ್ಲ. ಅಯೋಧ್ಯೆಗೆ ಈಗಾಗಲೇ ಲಕ್ಷಾಂತರ ಜನ ಬಂದು ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಅಗತ್ಯವಾಗಿ ಬೇಕಾಗಿರುವ ವಾತಾವರಣವನ್ನು ನಿರ್ಮಿಸಬೇಕಾದ ಜವಾಬ್ದಾರಿ ಸರ್ಕಾರದ್ದು. ಇಲ್ಲಿ ದೇವಾಲಯಕ್ಕೆ ಲಕ್ಷಾಂತರ ಜನ ಬರ್ತಾ ಇರೋದ್ರಿಂದ ದೇವಾಲಯದ ಆದಾಯ ಮಾತ್ರ ಹೆಚ್ಚಾಗೋದಿಲ್ಲ, ಬದಲಾಗಿ ಇಡೀ ಅಯೋಧ್ಯೆಯ ವ್ಯಾಪಾರ ಹೆಚ್ಚಾಗುತ್ತೆ. ಜೊತೆಗೆ ಇಡೀ ಉತ್ತರ ಪ್ರದೇಶಕ್ಕೆ ಇದರಿಂದ ಲಾಭ ಆಗುತ್ತೆ. ಈಗಾಗಲೇ ಅಯೋಧ್ಯೆಯಲ್ಲಿನ ಮಂದಿರ ಉದ್ಘಾಟನೆಯ ನಂತರ ಅಲ್ಲಿಗೆ ಬರ್ತಾ ಇರೋ ಜನರ ಪ್ರವಾಹವನ್ನು ಗಮನಿಸ್ತಾ ಇರೋ ಸಾಕಷ್ಟು ವ್ಯಾಪಾರೋದ್ಯಮಿಗಳು, ಸೆಲೆಬ್ರಿಟಿಗಳು ಅಯೋಧ್ಯೆಯ ಸುತ್ತಮುತ್ತ ಜಮೀನು ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಅಮಿತಾಬ್ ಬಚ್ಚನ್ರಿಂದ ಹಿಡಿದು ಸಾಕಷ್ಟು ಸೆಲೆಬ್ರಿಟಿಗಳಲ್ಲಿ ಜಾಗ ಖರೀದಿ ಮಾಡಿದ್ದಾರೆ. ಇದು ಅಲ್ಲಿನ ಭೂಮಿಗೆ ಚಿನ್ನದ ಬೆಲೆಯನ್ನು ಕೂಡ ತಂದು ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಯೋಧ್ಯೆ ಉತ್ತರ ಪ್ರದೇಶದ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದ ಮತ್ತು ಅತಿ ಹೆಚ್ಚು ಆದಾಯವನ್ನು ತಂದುಕೊಡುವ ದೇವಾಲಯ ನಗರಿಯಾಗಿ ಪ್ರಖ್ಯಾತಿಯನ್ನು ಪಡ್ಕೊಳ್ಳೋದಷ್ಟೇ ಅಲ್ಲ, ಭಾರತದ ಇನ್ನಿತರ ದೇವಾಲಯ ನಗರಿಗಳಿಗೆ ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಗೆ ಕೂಡ ಇದು ಮಾದರಿಯಾಗುತ್ತೆ ಮತ್ತು ಸ್ಫೂರ್ತಿದಾಯಕ ಕೂಡ ಆಗುತ್ತೆ. ಇನ್ನು ಈಗಾಗಲೇ ಅಯೋಧ್ಯೆಯ ಮಂದಿರ ಉದ್ಘಾಟನೆಯಾಗಿ 12 ದಿನಗಳು ಕಳೆದಿವೆ ಅಲ್ವಾ? ಅಲ್ಲಿ 11 ದಿನಗಳ ಲೆಕ್ಕಾಚಾರವನ್ನು ಗಮನಿಸಿದರೆ ಅಯೋಧ್ಯೆಯಲ್ಲಿ ಒಟ್ಟು 11 ಕೋಟಿಯಷ್ಟು ಹಣ ಸಂಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ 9 kg ಚಿನ್ನ ಮತ್ತು ತಾಮ್ರದಿಂದ ತಯಾರು ಮಾಡಲಾಗಿರುವ ನಂದಕ್ ಅನ್ನೋ ಖಡ್ಗವನ್ನು ದಾನಿಗಳು ಟ್ರಸ್ಟ್ ಸದಸ್ಯರಿಗೆ ಅರ್ಪಿಸಿದ್ದಾರೆ. ಅದು 7 ಅಡಿ 3 ಇಂಚುಗಳಷ್ಟು
ಅಷ್ಟು ಉದ್ದ ಇದೆಯಂತೆ. ಇನ್ನು ಜನ ದೇವಾಲಯಕ್ಕೆ ದೇಣಿಗೆ ಕೊಡೋದಕ್ಕೆ ತೊಂದರೆ ಆಗಬಾರದು ಅನ್ನೋ ನಿಟ್ಟಲ್ಲಿ ಸಾಕಷ್ಟು ಡೊನೇಷನ್ ಕೌಂಟರ್ಗಳನ್ನು ಕೂಡ ಅಲ್ಲಿ ತೆರೆಯಲಾಗಿದೆ. ಇಲ್ಲಿ ದೇವಾಲಯ ಉದ್ಘಾಟನೆಯಾದ ಮರುದಿನ 3 ಕೋಟಿಯಷ್ಟು ಕಾಣಿಕೆಯನ್ನ ಜನ ಅರ್ಪಿಸಿದ್ದಾರೆ. ಇಲ್ಲಿವರೆಗೆ 11 ಕೋಟಿ ರೂಪಾಯಿಗಳಷ್ಟು ದೇಣಿಗೆ ಸಂಗ್ರಹ ಆಗಿದೆ. ಇದು ಗೆಳೆಯರೆ ಅಯೋಧ್ಯೆಯ ಮಂದಿರಕ್ಕೆ ಬರೀ 11 ದಿನಗಳಲ್ಲಿ 30 ಲಕ್ಷ ಜನ ಭೇಟಿ ಕೊಟ್ಟಿರೋದು ಹಾಗೂ ಅಯೋಧ್ಯೆಯಲ್ಲಿ ನಡೀತಿರೋ ಅಭಿವೃದ್ಧಿ ಕಾಮಗಾರಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.